ನಿಮ್ಮ ಧರ್ಮ ನಿಮಗೆ ದಾರಿದ್ರ್ಯವನ್ನು ಕೊಡುತ್ತೆ, ಭಕ್ತಿ ನಿಮಗೆ ಬಡತನವನ್ನು ಕೊಡುತ್ತೆ ಅನ್ನೋದನ್ನು ನಾನು ಭಗತ್ ಸಿಂಗ್ ಅವರು ಯಾಕೆ ನಾಸ್ತಿಕರಾಗಿದ್ದರು ಅನ್ನೋ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವೆ. ನಮ್ಮ ದೇಶದಲ್ಲಿ ಸೈಂಟಿಫಿಕ್ ಟೆಂಪರ್ಮೆಂಟ್ನ ಕೊರತೆಯಿಂದಾಗಿ, ಎಜುಕೇಷನ್ನ ಕೊರತೆಯಿಂದಾಗಿ ಜಾತಿ, ಧರ್ಮ, ಭಾಷಾ ವಿವಾದಗಳು ನಮ್ಮ ದೇಶಕ್ಕೆ ರೋಗಗಳಾಗಿ ಪರಿಣಮಿಸಿವೆ. ಈ ರೋಗಗಳನ್ನು ನಾವು ಬೇಗನೆ ಹೊಡೆದೋಡಿಸದಿದ್ದರೆ ನಮ್ಮ ದೇಶ ಉಳಿಯೋದು ಮತ್ತು ಬೆಳೆಯೋದು ಡೌಟ್ಫುಲ್ ಆಗಿದೆ. ಅದಕ್ಕಾಗಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಸೈಂಟಿಫಿಕ್ ಟೆಂಪರ್ಮೆಂಟನ್ನು ಡೆವಲಪ್ಮೆಂಟ್ ಮಾಡುವುದಕ್ಕಾಗಿ ಹೇಗೆ ಎಲ್ಲ ಧರ್ಮಗಳು ದಂಧೆಗಳಾಗಿವೆ, ಸ್ಕ್ಯಾಮ್ ಆಗಿವೆ, ಬಿಸ್ನೆಸ್ ಆಗಿವೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ಧರ್ಮಗಳೆಲ್ಲ ದಂಧೆಗಳಾಗಿವೆ ಅನ್ನೋದನ್ನು ಸಾಬೀತುಪಡಿಸೋಕೆ ಇರುವ ಫ್ಯಾಕ್ಟ್ಸ್ಗಳು ಇಂತಿವೆ, ಕೇರ್ಫುಲ್ಲಾಗಿ ಕೇಳಿ. ಫ್ಯಾಕ್ಟ್ ನಂಬರ್ 1, ಎಲ್ಲ ಧರ್ಮಗಳು ಭಕ್ತರ ಯೋಚನಾ ಶಕ್ತಿಯನ್ನು, ಸ್ವಾಭಿಮಾನವನ್ನು, ಪ್ರಶ್ನಿಸುವ ಅಧಿಕಾರವನ್ನು, ನೈತಿಕತೆಯನ್ನು ಕಿತ್ತುಕೊಳ್ತವೆ. ಎಲ್ಲ ಧರ್ಮಗಳು ಎಲ್ಲದಕ್ಕಿಂತ ಮೊದಲು ಅವು ಹೇಳುವ ಆಧಾರರಹಿತ, ಅವೈಜ್ಞಾನಿಕ ಕಟ್ಟುಕತೆಗಳನ್ನು, ಮೂಢನಂಬಿಕೆಗಳನ್ನು ಕಣ್ಮುಚ್ಚಿ ನಂಬೋಕೆ ಆದೇಶಿಸುತ್ತವೆ. ಪ್ರಶ್ನಿಸುವ ಹಕ್ಕನ್ನು ಯಾವುದೇ ಧರ್ಮ ಕೊಡಲ್ಲ. ಧರ್ಮಗ್ರಂಥಗಳಲ್ಲಿ ಯಾವ ರೀತಿ ಹೇಳಲಾಗಿರುತ್ತೋ, ಏನೇನೆಲ್ಲ ಇದೇನೋ ಅದನ್ನೇ ಆ್ಯಸ್ ಇಟ್ ಈಸ್ ಕಣ್ಮುಚ್ಚಿ ನಂಬೋದಿದೆ, ಕುರಿಗಳ ಥರ ಫಾಲೋ ಮಾಡೋದಿದೆ. ನಮ್ಮ ಸ್ವಾಭಿಮಾನವನ್ನು, ನಮ್ಮ ಮೆದುಳನ್ನು, ನಮ್ಮ ಘನತೆಯನ್ನು ಎಲ್ಲವನ್ನು ಕೂಡ ಮಾರ್ಕೊಂಡ್ಬಿಟ್ಟು ಕುರಿಗಳ ಥರ ಅವುಗಳನ್ನೇ ಫಾಲೋ ಮಾಡೋಕ್ಕೆ ಎಲ್ಲ ಧರ್ಮಗಳು ಆದೇಶ ನೀಡ್ತವೆ. ಈ ರೀತಿ ಮಾಡಿಬಿಟ್ಟು ಎಲ್ಲ ಧರ್ಮಗಳು ತಮ್ಮ ಭಕ್ತರನ್ನು ಮಾನಸಿಕ ಗುಲಾಮರನ್ನಾಗಿ, ಬೌದ್ಧಿಕ ಗುಲಾಮರನ್ನಾಗಿ ಪರಿವರ್ತನೆ ಮಾಡ್ತವೆ. ಫ್ಯಾಕ್ಟ್ ನಂಬರ್ 2, ಈ ಧರ್ಮ ಅನ್ನೋದು ಆಳುವ ವರ್ಗಗಳು ತಮ್ಮ ಲಾಭಕ್ಕಾಗಿ, ತಮ್ಮ ಆದಾಯಕ್ಕಾಗಿ, ತಮ್ಮ ಅಧಿಕಾರಕ್ಕಾಗಿ, ತಮ್ಮ ವರ್ಚಸ್ಸಿಗಾಗಿ, ಹೆಣ್ಮಕ್ಕಳ ಶೋಷಣೆಗಾಗಿ, ಬಡವರ್ಗದವರ ಶೋಷಣೆಗಾಗಿ ಶುರು ಮಾಡಿರುವ ಸಾಧನಗಳಾಗಿವೆ. ಈ ಧರ್ಮಗಳೆಲ್ಲವೂ ಕೂಡ ಜನರನ್ನು ನಿಯಂತ್ರಿಸುವುದಕ್ಕಾಗಿ ಶುರು ಮಾಡಿರುವ ಕಟ್ಟುಪಾಡುಗಳಾಗಿವೆ. ಓರ್ವ ರಾಜ 10-15 ಕೋಟಿ ಜನರ ಮೇಲೆ ಪ್ರಭುತ್ವವನ್ನು ಸಾಧಿಸೋಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಜನರ ನೈತಿಕತೆಯನ್ನು ಕಿತ್ಕೋಬೇಕು, ಪ್ರಶ್ನಿಸುವ ಅಧಿಕಾರವನ್ನು ಕಿತ್ಕೋಬೇಕು, ಅವರ ಬುದ್ಧಿಶಕ್ತಿಯನ್ನು, ಯೋಚನಾ ಶಕ್ತಿಯನ್ನು ಕಿತ್ಕೋಬೇಕು. ಸೊ ಆ ಒಂದು ಕಾರಣಕ್ಕಾಗಿಯೇ ಈ ಧರ್ಮಗಳ ಅಸ್ತಿತ್ವವನ್ನು ತರಲಾಗಿದೆ. ಕಾಲ್ಪನಿಕ ದೈವಗಳ ಕಲ್ಪನೆಯನ್ನು ಮುಂದಿಟ್ಟುಕೊಂಡ್ಬಿಟ್ಟು ಜನರನ್ನು ಹೆದರಿಸಿ, ಜನರನ್ನು ಬೌದ್ಧಿಕ ಗುಲಾಮರನ್ನಾಗಿ ಮಾಡಿದರೆ ಮಾತ್ರ ರಾಜಪ್ರಭುತ್ವ ಅಸ್ತಿತ್ವದಲ್ಲಿರುತ್ತೆ ಅನ್ನೋದನ್ನು ಮನಗಂಡ ಆಳುವ ವರ್ಗಗಳು ಈ ಧರ್ಮಗಳನ್ನು ಸ್ಥಾಪನೆ ಮಾಡಿವೆ. ಧರ್ಮಗಳೆಲ್ಲವೂ ಕೂಡ ಆಳುವ ವರ್ಗಗಳ ಹಿತಾಸಕ್ತಿಯನ್ನು, ವರ್ಚಸ್ಸನ್ನು ರಕ್ಷಣೆ ಮಾಡ್ತವೆ ಅಷ್ಟೇ. ಇದರಿಂದ ಬಡವರಿಗೆ, ಹೆಣ್ಮಕ್ಕಳಿಗೆ ಯಾವುದೇ ಲಾಭವಿಲ್ಲ. ಫ್ಯಾಕ್ಟ್ ನಂಬರ್ 3, ಎಲ್ಲ ಧರ್ಮಗಳು ಜನರಿಗೆ ಭಕ್ತಿಯ ಮೂಲಕ ಬಡತನವನ್ನು, ದಾರಿದ್ರ್ಯವನ್ನು ಕೊಡ್ತವೆ. ಎಲ್ಲ ಧರ್ಮಗಳು ಜನರಿಗೆ ಅಂದರೆ ಭಕ್ತರಿಗೆ ಶಿಕ್ಷಣ ಸಿಗಬಾರದಂತೆ, ಹಣದ ಬಗ್ಗೆ ಸರಿಯಾದ ನಾಲೆಜ್ ಸಿಗದೇ ಇರುವಂತೆ, ವಿಜ್ಞಾನದ ಬಗ್ಗೆ ಗೊತ್ತಾಗದಿರುವಂತೆ ತಡೆ ಹಿಡಿತವೆ. ಈ ರೀತಿ ಮಾಡಿಬಿಟ್ಟು ಧರ್ಮಗಳು ಜನರನ್ನು ಮೊದಲು ಬೌದ್ಧಿಕವಾಗಿ ಗುಲಾಮರನ್ನಾಗಿಸ್ತವೆ. ಅದಾದ ನಂತರ ಅವರನ್ನು ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಗುಲಾಮರನ್ನಾಗಿಸ್ತವೆ. ಬಡತನದಲ್ಲಿ ಬಿದ್ದು ಒದ್ದಾಡುವಂತೆ ಮಾಡ್ತವೆ, ಅಂಧಕಾರದಲ್ಲಿ ಕೊಳೆಯುವಂತೆ ಮಾಡ್ತವೆ. ಯಾವುದೇ ಧರ್ಮ ನೀವು ಹಣದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ, ಹಣ ಗಳಿಸಿ ಶ್ರೀಮಂತರಾಗಿರಿ, ಸುಖವಾಗಿರಿ ಅಂತ ಹೇಳಲ್ಲ. ಯಾವುದೇ ಧರ್ಮ ನಿಮಗೆ ಸಿಕ್ಕಾಪಟ್ಟೆ ಕಲೀರಿ, ಸೈನ್ಸನ್ನು ನಂಬಿ, ಸೈನ್ಸನ್ನು ಫಾಲೋ ಮಾಡಿ, ಸೈನ್ಸ್ ಇದ್ದರೆ ನೀವು ನಿಮ್ಮ ಲೈಫಲ್ಲಿ ಸುಖವಾಗಿ ಬದುಕಬಹುದು, ಸಕ್ಸಸ್ಫುಲ್ ಆಗ್ಬೋದು ಅಂತ ಹೇಳಲ್ಲ. ಎಲ್ಲ ಧರ್ಮಗಳು ಕೂಡ ನಿಮ್ಮಿಂದ ಹಣದ ನಾಲೆಜನ್ನು, ಕಾನೂನಿನ ನಾಲೆಜನ್ನು, ಸೈನ್ಸಿನ ನಾಲೆಜನ್ನು ಎಲ್ಲವನ್ನು ಕೂಡ ದೂರವಿಟ್ಟು ನಿಮ್ಮನ್ನು ಮೂರ್ಖರನ್ನಾಗಿಸ್ತವೆ, ಬಡತನದಲ್ಲಿ, ಅಂಧಕಾರದಲ್ಲಿ ಕೊಳೆಸ್ತವೆ. ಫ್ಯಾಕ್ಟ್ ನಂಬರ್ 4, ಎಲ್ಲ ಧರ್ಮಗಳು ಭಯ, ಭರವಸೆ ಮತ್ತು ಪಶ್ಚಾತ್ತಾಪ, ಫಿಯರ್, ಹೋಪ್ ಆ್ಯಂಡ್ ಗಿಲ್ಟ್, ಈ 3 ಸಾಧನಗಳನ್ನು ಇಟ್ಕೊಂಡ್ಬಿಟ್ಟು ಜನರನ್ನು ಸಿಸ್ಟಮ್ಯಾಟಿಕ್ಕಾಗಿ ಲೂಟಿ ಮಾಡ್ತವೆ. ನೀವು ನೆಟ್ಟಿಗೆ ಇದ್ದರೂ ಕೂಡ, ನಿಮ್ಮ ಲೈಫಲ್ಲಿ ಎಲ್ಲವೂ ಕೂಡ ಸರಿಯಾಗಿ ಸಾಕ್ತಾ ಇದ್ದರೂ ಕೂಡ ಈ ಎಲ್ಲ ಧರ್ಮಗಳು ನಿಮ್ಮಲ್ಲೇನೋ ಕೊರತೆ ಇದೆ, ನಿಮ್ಮಲ್ಲೇನೋ ಸಮಸ್ಯೆ ಇದೆ ಅನ್ನೋ ಥರ ಭಾವನೆ ಬರೋ ಥರ ಮಾಡ್ತವೆ. ನೀವು ನೆಟ್ಟಿಗೆ ಇದ್ದರೂ ಕೂಡ ನಿಮ್ಮಲ್ಲೇನೋ ಕೊರತೆ ಇದೆ, ನಿಮ್ಮಲ್ಲಿ ಆ ದೋಷ ಇದೆ, ಈ ದೋಷ ಇದೆ, ಅದು ತಪ್ಪಾಗಿದೆ, ಇದು ತಪ್ಪಾಗಿದೆ, ನೀವು ಹೋದ ಜನ್ಮದಲ್ಲಿ ಇದು ಮಾಡಿದ್ರಾ, ಮುಂದಿನ ಜನ್ಮದಲ್ಲಿ ಕತ್ತೆ ಆಗ್ತೀರಾ, ಅದಾಗ್ತೀರಾ, ಇದಾಗ್ತೀರಾ ಅಂತ ಹೇಳಿಬಿಟ್ಟು ನಿಮ್ಮಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ಮೊದಲು ಎಲ್ಲ ಧರ್ಮಗಳು ನಂಬಿಸ್ತವೆ. ನಿಮ್ಮಲ್ಲಿ ಸಮಸ್ಯೆ ಇದೆ, ನಿಮ್ಮಲ್ಲಿ ದೋಷ ಇದೆ, ನಿಮ್ಮಲ್ಲಿ ಪಾಪ ಇದೆ ಅನ್ನೋದನ್ನು ನೀವು ಒಪ್ಕೊಳ್ತಿರೋ ಆವಾಗ ಅವು ಸೊಲ್ಯೂಷನನ್ನು ಮಾರೋಕ್ಕೆ ಶುರು ಮಾಡ್ತವೆ.
ಹೇಗೆ ಫಾರ್ಮಾ ಕಂಪ್ನಿಗಳು ಮೊದಲು ರೋಗವನ್ನು ಕಂಡುಹಿಡಿತವೆ, ಅದಾದ ನಂತರ ಮೆಡಿಸಿನ್ ಕಂಡುಹಿಡಿತವೆ, ಅದೇ ಥರ ಎಲ್ಲ ಧರ್ಮಗಳು ಕೂಡ ಮೊದಲು ನಿಮ್ಮಲ್ಲಿರುವ ದೋಷ ಇವೆ, ಅದಿದೆ ಇದಿದೆ ಅಂತೇಳಿ ನಂಬಿಸ್ತೇವೆ, ಅದಾದ ನಂತರ ಸೊಲ್ಯೂಷನ್ನ ನೆಪದಲ್ಲಿ ನಿಮ್ಮನ್ನು ದೋಚ್ತವೆ. ಆ ಶಾಂತಿ ಮಾಡಿ, ಈ ಶಾಂತಿ ಮಾಡಿ, ಆ ಪರಿಹಾರ ಮಾಡಿ, ಈ ಪರಿಹಾರ ಮಾಡಿ, ಈ ಪೂಜೆ ಮಾಡಿ, ನಮ್ಮ ದೇವಸ್ಥಾನಕ್ಕೆ, ನಮ್ಮ ಧಾರ್ಮಿಕ ಕೇಂದ್ರಕ್ಕೆ 5 ಅಮಾವಾಸ್ಯೆಯ ತನಕ ಬನ್ನಿ, 5 ಹುಣ್ಣಿಮೆಯ ತನಕ ಬನ್ನಿ, ಲೈಫ್ ಲಾಂಗ್ ಬನ್ನಿ, ನಮ್ಮ ದೇವರು ತುಂಬಾ ಖಡಕ್ಕಾಗಿದ್ದಾನೆ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗತ್ತೆ, ನಮಗೆ ದಾನ ಮಾಡಿ, ದೇವಸ್ಥಾನಕ್ಕೆ ದಾರಿಗೆ ಕೊಡಿ, ಅದು ಕೊಡಿ, ಇದು ಕೊಡಿ ಅಂಥೇಳಿ ನಾನಾ ಥರದಲ್ಲಿ ಎಲ್ಲ ಧರ್ಮಗಳು ತಮ್ಮ ಭಕ್ತರನ್ನು ತಮ್ಮ ಧಾರ್ಮಿಕ ಕೇಂದ್ರಗಳ ಮೂಲಕ ದೋಚ್ತವೆ. ಒಂದು ಸರ್ತಿ ಭಕ್ತರು ದೇವಸ್ಥಾನಕ್ಕೆ ಹೋದರೆ ನಡೆಯಲ್ಲ. ಒಂದು ಸರ್ತಿ ಅವರು ಯಾವುದೇ ಒಂದು ಧರ್ಮಕ್ಕೆ ಭಕ್ತರಾಗಿದ್ದಾರಪ್ಪ ಅಂತಂದರೆ ಲೈಫ್ ಲಾಂಗ್ ಹೋಗಬೇಕಾಗತ್ತೆ, ಸಾಯೋ ತನಕ ಹೋಗಬೇಕಾಗತ್ತೆ, ತಾವು ದುಡ್ದಿರೋದನ್ನೆಲ್ಲ ಅಲ್ಲಿ ಹೋಗಿ ಸುರಿಲೇಬೇಕಾಗತ್ತೆ. ನೀವೇನಾದರೂ ನಮ್ಮ ಧಾರ್ಮಿಕ ಕೇಂದ್ರಕ್ಕೆ ಬರೋದನ್ನು ಬಿಟ್ಕೊಂಡ್ಬಿಟ್ರೆ ದೈವ ನಿಮ್ಮ ಮೇಲೆ ಕೋಪಿಸಿಕೊಳ್ಳುತ್ತೆ, ನಿಮಗೆ ಶಾಪವನ್ನು ಕೊಡುತ್ತೆ, ನಿಮ್ಮನ್ನು ನರಕಕ್ಕೆ ಕಳಿಸುತ್ತೆ, ನಿಮಗೆ ರೋಗಗಳನ್ನು ಕೊಡುತ್ತೆ. ಅದಕ್ಕಾಗಿ ನೀವು ಬರ್ತಾನೆ ಇರಬೇಕು, ನಮಗಿಲ್ಲಿ ದುಡ್ಡು ಕೊಡ್ತಾನೆ ಇರಬೇಕು ಅನ್ನೋ ಥರ ನಿಮ್ಮನ್ನು ನಂಬಿಸುತ್ತೆ. ನೀವು ಅದೇ ಥರ ಮಾಡ್ತಾ ಹೋಗ್ತೀರಾ. ಫ್ಯಾಕ್ಟ್ ನಂಬರ್ 5, ಧರ್ಮ ಅನ್ನೋದು ಜಗತ್ತಿನ ಅತ್ಯಂತ ಹಳೆಯ ಮತ್ತು ಲಾಸ್ ಇಲ್ಲದ ಬೆಸ್ಟ್ ಬಿಸ್ನೆಸ್ ಮಾಡೆಲ್ ಆಗಿದೆ. ಜಗತ್ತಿನಲ್ಲಿ ಬಿಸ್ನೆಸ್ ಅನ್ನೋ ಪದ ಬರೋದಕ್ಕಿಂತ ಮುಂಚೆಯೇ ಈ ಧರ್ಮದ ದಂಧೆ ಶುರುವಾಗಿದೆ. ಈ ಧರ್ಮಗಳು ತಮ್ಮ ಫ್ರ್ಯಾಂಚೈಸಿ ಮಾಡೆಲ್ಗಳಾದ ಧಾರ್ಮಿಕ ಕೇಂದ್ರಗಳನ್ನು ಗಲ್ಲಿ ಗಲ್ಲಿ, ಊರು ತಾಲೂಕು ಜಿಲ್ಲೆಗಳಲ್ಲೆಲ್ಲ ಕಡೆ ಹಬ್ಬಿಸಿ ಬಿಟ್ಟಿವೆ. ಈ ಧಾರ್ಮಿಕ ಕೇಂದ್ರಗಳೇನಿವೆ ಅಲ್ಲ, ಇವೆಲ್ಲವೂ ಕೂಡ ಧರ್ಮದ ದಂಧೆಯ ಫ್ರ್ಯಾಂಚೈಸಿಗಳಾಗಿವೆ. ಈ ಧಾರ್ಮಿಕ ಕೇಂದ್ರಗಳನ್ನು ಈ ಧರ್ಮಗುರುಗಳು ಯಾವುದೇ ಕಾರ್ಪೊರೇಟ್ ಬಿಸ್ನೆಸ್ಗೂ ಕಡಿಮೆ ಇಲ್ಲ ಅನ್ನೋ ಥರ ನಡೆಸ್ತಾರೆ. ಹೇಗೆ ಒಂದು ಕಂಪನಿ ತನ್ನ ಕಂಪನಿಯ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಮಾಡುತ್ತೋ, ಸರ್ವಿಸ್ನ ಮಾರ್ಕೆಟಿಂಗ್ ಮಾಡುತ್ತೋ, ಅಡ್ವರ್ಟೈಸ್ ಮಾಡುತ್ತೋ, PR ಮಾಡುತ್ತೋ, ಅದೇ ಥರ ಈ ಧರ್ಮದ ಫ್ರ್ಯಾಂಚೈಸಿಗಳಾದ ಧಾರ್ಮಿಕ ಕೇಂದ್ರಗಳು ಕೂಡ ಇದೇ ಥರನಾದ PR ಟೀಮನ್ನು ಇಟ್ಕೊತವೆ. ಒಂದು ಸಕ್ಸಸ್ಫುಲ್ ಆಗಿರುವ ಕಾರ್ಪೊರೇಟ್ ಕಂಪ್ನಿ ಎಷ್ಟು ಗಳಿಸುತ್ತೋ ಅದಕ್ಕಿಂತಲೂ 1000 ಪಟ್ಟು ಜಾಸ್ತಿ ದುಡ್ಡನ್ನು ಇವತ್ತಿನ ಧಾರ್ಮಿಕ ಕೇಂದ್ರಗಳು ಗಳಿಸ್ತವೆ. ಸಾಕಷ್ಟು ಉದಾಹರಣೆಗಳಿವೆ. ಹೇಗೆ ಒಂದು ಕಂಪ್ನಿಯಲ್ಲಿ ಟೀಮ್ ಮೆಂಬರ್ಸ್ಗಳಿರ್ತಾರೋ, PR ಟೀಮ್ ಇರುತ್ತೋ, ಮಾರ್ಕೆಟಿಂಗ್ ಟೀಮ್ ಇರುತ್ತೋ, ಅಡ್ವರ್ಟೈಸ್ಮೆಂಟ್ಗಾಗಿ ಟೀಮ್ ಇರುತ್ತೋ, ಅದೇ ಥರ ಪ್ರತಿಯೊಂದು ಧಾರ್ಮಿಕ ಕೇಂದ್ರದಲ್ಲೂ ಕೂಡ ಅವರದ್ದೇ ಆದ ಒಂದು ಟೀಮ್ ಇರುತ್ತೆ. ಅವರು ಕೂಡ ಭಕ್ತರ ಕಡೆಯಿಂದ ಹುಂಡಿಯ ಹಣವನ್ನು ತಗೊತಾರೆ. ಅದೇ ಹಣವನ್ನು ಬಳಸ್ಕೊಂಡ್ಬಿಟ್ಟು ಧಾರ್ಮಿಕ ಕೇಂದ್ರದ ಮಾರ್ಕೆಟಿಂಗ್ ಮಾಡ್ತಾರೆ, ಪ್ರಚಾರ ಮಾಡ್ತಾರೆ, ವಿಡಿಯೋಗಳನ್ನು ಮಾಡ್ತಾರೆ, ಫೋಟೋಶೂಟ್ಗಳನ್ನು ಮಾಡ್ತಾರೆ, ವೆಬ್ಸೈಟನ್ನು ಮಾಡಿ ಎಲ್ಲ ಕಡೆಗೆ ಹಾಕ್ತಾರೆ, ಆ್ಯಪನ್ನು ಮಾಡ್ತಾರೆ, ಆನ್ಲೈನ್ ನಿಮಗೆ ದೇವರ ದರ್ಶನವನ್ನು ಕೊಡ್ತೀವಿ ಅಂತೇಳಿ ಅಲ್ಲಿಂದಲೂ ಕೂಡ ದುಡ್ಡು ತೊಗೊತಾರೆ. ಮತ್ತು ಸಿನಿಮಾಗಳನ್ನು ಮಾಡ್ತಾರೆ, ದೇವರ ಹೆಸರಲ್ಲಿ ಧಾರಾವಾಹಿಗಳನ್ನು ಮಾಡ್ತಾರೆ, ಮತ್ತು ಅಲ್ಲಿಂದ ಜಾಸ್ತಿ ಜನ ಕಸ್ಟಮರನ್ನು ಸಂಪಾದಿಸ್ತಾರೆ. ಹೇಗೆ ಒಂದು ಕಂಪನಿ ಜಾಸ್ತಿ ಜನ ಕಸ್ಟಮರ್ಗಳನ್ನು ಸಂಪಾದಿಸುವುದಕ್ಕಾಗಿ ಮಾರ್ಕೆಟಿಂಗ್ ಮಾಡುತ್ತೋ ಅದೇ ಥರ ಎಲ್ಲ ಧಾರ್ಮಿಕ ಕೇಂದ್ರಗಳು ಕೂಡ ಜಾಸ್ತಿ ಅಂಧಭಕ್ತರನ್ನು ಸಂಪಾದಿಸುವುದಕ್ಕಾಗಿ ಮಾರ್ಕೆಟಿಂಗ್ ಮಾಡ್ತವೆ. ಜನರಿಗೆ ಪ್ರಸಾದ, ಪೂಜೆ, ಅದು ಇದು, ದೇವರ ವಿಭೂತಿ, ದೇವರ ಫೋಟೋ, ತಾಯ್ತ, ಅದು ಇದು, ಮಣ್ಣು ಮಸಿ ದಾರ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಾಡಕ್ಟ್ಗಳನ್ನು ಮಾರ್ತವೆ. ಇದರಿಂದ ಲಕ್ಷಾಂತರ ಕೋಟಿ ಹಣವನ್ನು ಗಳಿಸ್ತವೆ. ಜೊತೆಗೆ ಧಾರ್ಮಿಕ ಕೇಂದ್ರಗಳಲ್ಲಿಯೇ ಸಾವಿರಾರು ಜನ ಕ್ಯೂ ಅಲ್ಲಿ ನಿಂತಿದ್ರು ಕೂಡ ನೀವು 500 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, ನಿಮಗೆ ಡೈರೆಕ್ಟ್ VIP ಎಂಟ್ರಿ ಕೊಡ್ತೀವಿ ಅಂತೇಳಿ ಅಲ್ಲಿಂದಲೂ ಕೂಡ ದುಡ್ಡನ್ನು ಸಂಪಾದಿಸ್ತವೆ. ಈ ರೀತಿ ಎಲ್ಲ ಧರ್ಮಗಳು ಧಾರ್ಮಿಕ ಕೇಂದ್ರಗಳನ್ನು ಫ್ರ್ಯಾಂಚೈಸಿಗಳ ಮೂಲಕ ಲಕ್ಷಾಂತರ ಕೋಟಿ ಹಣವನ್ನು ಗಳಿಸ್ತವೆ. ಇದಕ್ಕೆ ಯಾವುದೇ ಟ್ಯಾಕ್ಸನ್ನು ಕೊಡಬೇಕಾದ ಅವಶ್ಯಕತೆ ಇಲ್ಲ. ಇದು ಟ್ಯಾಕ್ಸ್ ಫ್ರೀ ಬಿಸ್ನೆಸ್ ಮಾಡೆಲ್ ಆಗಿದೆ, ಲಾಸ್ ಪ್ರೂಫ್ ಬಿಸ್ನೆಸ್ ಆಗಿದೆ. ಇದರಲ್ಲಿ ಲಾಸೇ ಇಲ್ಲ, ಟ್ಯಾಕ್ಸ್ ಕಟ್ಟಲೇಬೇಕಾಗಿಲ್ಲ. ಎಷ್ಟು ಬರುತ್ತೋ ಎಲ್ಲವೂ ಕೂಡ ಅಸಲಿ ಸುಕ್ಕ ಪ್ರಾಫಿಟ್ ಇದೆ. ಮತ್ತು ಜ್ಯೋತಿಷ್ಯ, ತರತರನಾದ ಮೂಢನಂಬಿಕೆಗಳು, ಅಂಧಶ್ರದ್ಧೆಗಳು, ಅದರಿಂದ ದುಡ್ಡು ಗಳಿಸೋದು ಅದು ಬೇರೆ ಇನ್ಕಮ್ಮು. ಈ ಧರ್ಮದ ದಂಧೆ ಈ ರೀತಿ ಒಂದು ಬೆಸ್ಟ್ ಬಿಸ್ನೆಸ್ ಮಾಡೆಲ್ ಆಗಿದೆ. ನೀವು ಒಂದು ಸ್ಟಾರ್ಟಪ್ಪು ಕಂಪ್ನಿ ಮಾಡಿದರೆ ಅದು ಸಕ್ಸಸ್ಫುಲ್ ಆಗುತ್ತೋ, ಅದರಲ್ಲಿ ನೀವು ಲಕ್ಷಾಂತರ ಕೋಟಿ ಗಳಿಸ್ತಿರೋ ಇಲ್ವೋ ಗೊತ್ತಿಲ್ಲ. ಆದರೆ ನೀವು ಒಂದು ಧಾರ್ಮಿಕ ಕೇಂದ್ರವನ್ನು ಶುರು ಮಾಡಿ ಧರ್ಮದ ದಂಧೆ ಶುರು ಮಾಡಿದರೆ ನೀವು ಗ್ಯಾರಂಟೆಡ್ ಲಕ್ಷ ಕೋಟಿ ಹಣವನ್ನು ಗಳಿಸ್ತೀರ, ನೋ ಡೌಟ್. ಫ್ಯಾಕ್ಟ್ ನಂಬರ್ 6, ಧರ್ಮದ ದಂಧೆಯನ್ನು ನಡೆಸುವ ನಕಲಿ ದೇವಮಾನವರು ಭಕ್ತರನ್ನು ಎಮೋಷ್ನಲ್ ಬ್ಲ್ಯಾಕ್ಮೇಲ್ ಮಾಡಿಬಿಟ್ಟು ಲಕ್ಷಾಂತರ ಕೋಟ್ಯಾಂತರ ಹಣವನ್ನು ಗಳಿಸ್ತಾರೆ. ಈ ಹಣದಿಂದ ಅವರು ಪೊಲಿಟಿಕಲ್ ಪವರನ್ನು ಖರೀದಿ ಮಾಡ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳಿಗೆ, ಎಲ್ಲ ಮೀಡಿಯಾ ಹೌಸ್ಗಳಿಗೆ ಸಿಕ್ಕಾಪಟ್ಟೆ ದೇಣಿಗೆಗಳನ್ನು ಕೊಟ್ಟುಬಿಟ್ಟು ಎಲ್ಲ ರಾಜಕೀಯ ಪಕ್ಷಗಳನ್ನು, CM ಅನ್ನು, PM ಅನ್ನು ತಮ್ಮ ಕಾಲ ಕೆಳಗಡೆ ಇಟ್ಕೊತಾರೆ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಮೀಡಿಯಾ ಎಲ್ಲವನ್ನ ಕೂಡ ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿಸ್ತಾರೆ.
ಸೊ ಈ ರೀತಿ ಅವರೊಂದು ಪವರನ್ನು ಅಚೀವ್ ಮಾಡಿಬಿಟ್ಟು ಎಲ್ಲರ ಮೇಲೆ ಅನ್ಯಾಯ ಅನೀತಿ ದೌರ್ಜನ್ಯಗಳನ್ನು ಶುರು ಮಾಡ್ತಾರೆ. ರಾಜಾರೋಷವಾಗಿ ಎಲ್ಲ ಕ್ರೈಮ್ಗಳನ್ನು ಮಾಡ್ತಾ ಹೋಗ್ತಾರೆ. ಇವರು ಕ್ರಿಮಿನಲ್ಗಳೇ ಇರ್ತಾರೆ. ಇವರು ಬಡವರ ಜಮೀನನ್ನು ಕಸಿದುಕೊಳ್ಳೋಕೆ ಶುರು ಮಾಡ್ತಾರೆ. ಬಡ ಹೆಣ್ಮಕ್ಕಳನ್ನು ಹಗಲಲ್ಲೇ ಹಗಲೇ ರೇಪ್ ಮಾಡಿ ಬಿಸಾಕ್ತಾರೆ, ಮರ್ಡರ್ ಮಾಡಿ ಬಿಸಾಕ್ತಾರೆ. ಹೇಳೋರಿಲ್ಲ ಕೇಳೋರಿಲ್ಲ, ಇವರಿಗೆ ಯಾರದ್ದೇ ಭಯ ಇರಲ್ಲ. ಧರ್ಮದ ದಂಧೆಯಿಂದ ಹಣ ಗಳಿಸಿದವರೆಲ್ಲರೂ ಕೂಡ ಇದೇ ರೀತಿ ಮಾಡ್ತಾರೆ. ಕೆಲವೊಂದಿಷ್ಟು ಜನ ಸಿಕ್ಕಿದ್ದಾರೆ, ಆಸಾರಾಮ್ ಬಾಪುನ್ ಅಂತವರು, ಗುರ್ಮಿತ್ ರಾಮ್ ರಹೀಮ್ ಸಿಂಗ್ ಅಂತವರು ಸಿಕ್ಕಿದ್ದಾರೆ. ಆದರೆ ಮಿಕ್ಕವರೆಲ್ಲರೂ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಎಲ್ಲರೂ ನಕಲಿ ದೇವಮಾನವರೇ ಇದ್ದಾರೆ, ಡೋಂಗಿ ಸನ್ಯಾಸಿ ಸಂತರೇ ಇದ್ದಾರೆ, ಡೋಂಗಿ ಬಾಬಾಗಳಿದ್ದಾರೆ. ಇವ್ರು ಸಿಕ್ಕಿಲ್ಲ ಅಷ್ಟೇ, ಅವ್ರು ಸಿಕ್ಕಿದ್ದಾರೆ, ತಗಲಾಕೊಂಡಿದ್ದಾರೆ, ಜನರಿಗೆ ಅವ್ರ ಬಗ್ಗೆ ಗೊತ್ತು. ಬಟ್ ಬಿಕ್ಕವ್ರು ಇನ್ನೂ ಸಿಕ್ಕಿಲ್ಲ. ಸಿಗೋ ತನಕ ಈ ನಕಲಿ ದೇವಮಾನವರೆಲ್ಲರೂ ಕೂಡ ಹಿಂಗೇನೆ ಕಳ್ಳರೇ ಇದ್ದಾರೆ. ಬಟ್ ಸಿಗೋ ತನಕ ಸಜ್ಜನರ ಥರ ಇವರು ಮೆರೆದಾಡ್ತಾರೆ. ಎಲ್ಲ ಅನೀತಿ ಅನ್ಯಾಯ ಅತ್ಯಾಚಾರ ಮಾಡ್ತಾ ತಿರುಗ್ತಾರೆ. ಫ್ಯಾಕ್ಟ್ ನಂಬರ್ 7, ಎಲ್ಲ ಧರ್ಮಗಳು ಕೂಡ ಬೋಗಸ್ ಆಗಿವೆ, ಕಾಲ್ಪನಿಕ ಕಟ್ಟುಕತೆಗಳಾಗಿವೆ ಅಷ್ಟೇ. ಇದರಲ್ಲಿ ಯಾವುದೇ ಥರನಾದ ಸತ್ಯಾಂಶ ಇಲ್ಲ. ಯಾಕಪ್ಪ ಅಂತಂದರೆ ದೇ ಡಿಫರ್ ಫ್ರಮ್ ಈಚ್ ಅದರ್. ಒಂದು ಧರ್ಮ ಬೇರೆ ಹೇಳುತ್ತೆ, ಮತ್ತೊಂದು ಧರ್ಮ ಬೇರೆ ಹೇಳುತ್ತೆ. ಎಲ್ಲ ಧರ್ಮಗಳು ಕೂಡ ಬೇರೆ ಬೇರೆ ಥರನಾದ ಕಲ್ಪನೆಗಳನ್ನು ಹೊಂದಿವೆ, ಕಟ್ಟುಕತೆಗಳನ್ನು ಹೊಂದಿವೆ. ಬಟ್ ಎಲ್ಲ ಧರ್ಮಗಳ ಉದ್ದೇಶ ಒಂದೇ ಆಗಿದೆ, ಜನರನ್ನು ಶೋಷಣೆ ಮಾಡೋದು, ಸುಲಿಗೆ ಮಾಡೋದು, ದುಡ್ಡನ್ನು ದೋಚಿ ಲೂಟಿ ಮಾಡೋದು ಅಷ್ಟೇ. ಧರ್ಮಗಳ ಸಿದ್ಧಾಂತಗಳು ಬೇರೆ ಬೇರೆ ಆಗಿದ್ದರೂ ಕೂಡ ಗುರಿ ಉದ್ದೇಶ ಒಂದೇ ಆಗಿದೆ. ಸೈನ್ಸ್ ನೀವು ಭೂಮಿ ಮೇಲಿದ್ದರೂ ಕೂಡ ಅದೇ ಥರ ವರ್ಕ್ ಆಗುತ್ತೆ, ಚಂದ್ರನ ಮೇಲೆ ಹೋದರೂ ಕೂಡ ಅದೇ ಥರ ವರ್ಕ್ ಆಗುತ್ತೆ. ಸೈನ್ಸಲ್ಲೂ ಕೂಡ ಡಿಫ್ರೆನ್ಸನ್ನು ತೋರಿಸಲ್ಲ. ಆದರೆ ಧರ್ಮಗಳು ನಿಜ ಅನ್ನೋ ಹಂಗಿದ್ರೆ ಡಿಫ್ರೆನ್ಸ್ ಆಗಿ ತೋರಿಸ್ತವೆ. ಬೇರೆ ಬೇರೆ ಧರ್ಮಗಳ ಆಚಾರ ವಿಚಾರ ಕಲ್ಪನೆಗಳೆಲ್ಲವೂ ಕೂಡ ಬೇರೆ ಬೇರೆ ಆಗಿವೆ. ಹೀಗಾಗಿ ಈ ಧರ್ಮಗಳ ಮಧ್ಯೆ ತಿಕ್ಕಾಟ ಇದೆ, ಧರ್ಮಗಳ ಮಧ್ಯೆ ದಂಗಲ್ ನಡೀತಾ ಇದೆ. ಪ್ರತಿಯೊಂದು ಧರ್ಮಕ್ಕೂ ಕೂಡ ಕೋಟ್ಯಾಂತರ ಜನ ಅಂಧಭಕ್ತರಿದ್ದಾರೆ. ಅನ್ಎಜುಕೇಟೆಡ್ ಫೆಲೋಗಳಿರಲಿ, ಎಜುಕೇಟೆಡ್ ಫೆಲೋಗಳಿರಲಿ, ಎಲ್ಲರೂ ಕೂಡ ಅಂಧಭಕ್ತರೇ ಆಗಿದ್ದಾರೆ. ಎಲ್ಲರೂ ಹೇಳೋದೇನು, ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ಧರ್ಮ ಜನರ ರಕ್ಷಣೆಯನ್ನು ಮಾಡುತ್ತೆ, ನಮ್ಮ ಧರ್ಮ ಮಹಿಳೆಯರ ರಕ್ಷಣೆ ಮಾಡುತ್ತೆ, ಹಂಗೆ ಮಾಡುತ್ತೆ ಹಿಂಗೆ ಮಾಡುತ್ತೆ, ಮುಕ್ತಿಯನ್ನು ಕೊಡಿಸುತ್ತೆ ಅಂತ ಹೇಳ್ತಾರೆ. ಬಟ್ ಇವ್ರು ಹೇಳುವಾಗ ಯಾವುದೇ ಧರ್ಮ ರಿಯಾಲಿಟಿಯಾಗಿ ಏನು ಮಾಡ್ತಾ ಇದೆ ಅನ್ನೋದನ್ನು ಹೇಳಲ್ಲ. ಎಲ್ಲ ಧರ್ಮಗಳು ಕೂಡ ಗೊಳ್ಳಾಗಿವೆ, ಬೋಗಸ್ ಆಗಿವೆ. ಯಾವುದೇ ಧರ್ಮದಿಂದ ಯಾರ ಉದ್ಧಾರವೂ ಕೂಡ ಆಗಲ್ಲ. ಎಲ್ಲ ಧರ್ಮದವರು ನಾವು ಶ್ರೇಷ್ಠ ಅಂತಾರೆ, ಬೇರೆ ಧರ್ಮಗಳು ಗೊಳ್ಳು, ಎಲ್ಲ ಬೋಗಸ್ ಅಂತಾರೆ. ಕೋಮುವಾದ, ಧರ್ಮವಾದ, ಜಾತಿ ವಿವಾದ, ದಂಗೆಗಳನ್ನು ಮಾಡ್ತಾ ತಿರುಗ್ತಾರೆ. ಸೊ ಈ ಧರ್ಮದ ದಂಗಲ್ಗಳಿಂದಾಗಿ ಬಡ ಜನರ ಹೆಣ್ಮಕ್ಕಳ ಮಾನ ಪ್ರಾಣ ಹಾನಿಗಳಾಗ್ತವೆ. ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಹಾನಿ ಉಂಟಾಗತ್ತೆ. ದೇಶದ ಅಭಿವೃದ್ಧಿಗೆ ಕುತ್ತು ಬಂದಿದೆ. ಮತ್ತು ಈ ಎಲ್ಲ ಧರ್ಮಗಳ ಅಂಧಭಕ್ತರಿದಾರಲ್ಲ, ಇವರೇ ದೊಡ್ಡ ವೋಟ್ ಬ್ಯಾಂಕ್ ಆಗಿದ್ದಾರೆ. ಸೊ ಇವರೇ ದೊಡ್ಡ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಇಂಥ ಮೂರ್ಖರನ್ನೇ ಇಂಪ್ರೆಸ್ ಮಾಡಿಬಿಟ್ಟು ಭ್ರಷ್ಟ ದುಷ್ಟ ರೇಪಿಸ್ಟರು ಅಧಿಕಾರಕ್ಕೆ ಬರ್ತಾರೆ. ನಮ್ಮ ದೇಶದಲ್ಲಿ ಒಳ್ಳೆಯವರು CM PM ಆಗೋಕ್ಕೆ ಸಾಧ್ಯ ಇಲ್ಲ, MLA MP ಆಗೋಕ್ಕೆ ಸಾಧ್ಯ ಇಲ್ಲ. ಈ ಧರ್ಮಾಂಧರಿರುವುದರಿಂದ ಮಾತ್ರ ಕಾಮಾಂಧರು ಅಧಿಕಾರಕ್ಕೆ ಬರ್ತಿದ್ದಾರೆ. ಒಳ್ಳೆ ಜನ ಅಧಿಕಾರಕ್ಕೆ ಬರೋಕ್ಕೆ ಚಾನ್ಸೇ ಇಲ್ಲ. ಫ್ಯಾಕ್ಟ್ ನಂಬರ್ 8, ಎಲ್ಲ ಧರ್ಮಗಳು ಕೂಡ ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಎಲ್ಲ ತರಹದ ಪ್ರಾಣಿ ಹಿಂಸೆಗಳನ್ನು ಮಾಡ್ತವೆ. ಕೆಲವೊಂದಿಷ್ಟು ಧರ್ಮಗಳಲ್ಲಿ ಡೈರೆಕ್ಟಾಗಿ ಹರಕೆಯ ನೆಪದಲ್ಲಿ ಮೂಕ ಪ್ರಾಣಿಗಳನ್ನು ಸಾಯಿಸಲಾಗತ್ತೆ, ಅವುಗಳನ್ನು ತಿನ್ನಲಾಗತ್ತೆ, ದೇವರಿಗೆ ಅರ್ಪಿಸಲಾಗತ್ತೆ ಅಂತ ಹೇಳ್ಬಿಟ್ಟು ತಾವೇ ಸ್ವಾಹ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಧರ್ಮಗಳು ಹೇಳ್ತವೆ ನಾವು ಸಜ್ಜನರು, ನಾವು ಶಾಂತಿ ಪ್ರಿಯರು ಅಂತ ಹೇಳ್ಬಿಟ್ಟು. ಇವರು ಡೈರೆಕ್ಟಾಗಿ ಆನೆ, ಕುದುರೆ ಇಂತಹ ಕಾಡು ಪ್ರಾಣಿಗಳನ್ನು ತೊಗೊಂಬರ್ತಾರೆ. ತಮ್ಮ ಮಠಗಳಲ್ಲಿ ಆಶ್ರಮಗಳಲ್ಲಿ ಅವುಗಳನ್ನು ಕಟ್ಟಿ ಹಾಕ್ತಾರೆ. ಅವುಗಳ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಸರ್ವನಾಶ ಮಾಡ್ತಾರೆ. ಅವುಗಳಿಗೆ ಚಿತ್ರಹಿಂಸೆಯನ್ನು ಕೊಡ್ತಾರೆ. ಆ ಆನೆಗಳ ಕಾಲಿಗೆ ಸಾಕಳಿಗಳನ್ನು ಹಾಕಿಡ್ತಾರೆ. ಮತ್ತು ಆ ಮೂಕ ಪ್ರಾಣಿಗಳನ್ನು ಮುಂದಿಟ್ಟುಕೊಂಡು ಜನರ ಭಾವನೆಗಳೊಂದಿಗೆ ಆಟ ಆಡಿಸಿ ಆ ಪ್ರಾಣಿಗಳ ಮೂಲಕವೇ ಭಿಕ್ಷೆಯನ್ನು ಬೇಡಿಸಿ ಆ ಆನೆಗಳನ್ನೇ ಬಾಡಿಗೆ ಕೊಟ್ಟು ಅದರಿಂದ ದುಡ್ಡನ್ನು ಸಂಪಾದನೆ ಮಾಡಿ ತಾವು ಬದುಕ್ತಾರೆ. ಎಲ್ಲ ಧರ್ಮಗಳು ಕೂಡ ಪ್ರಾಣಿ ಹಿಂಸೆಯನ್ನು ಮಾಡ್ತವೆ. ಬರೀ ನಾವು ಅಹಿಂಸಾಪ್ರಿಯರು ಹಾಗೆ ಹಿಂಗೆ ಅಂತೇಳಿ ಬರೀ ಬೊಗಳೆ ಬಿಡ್ತವೆ ಅಷ್ಟೇ. ಎಲ್ಲ ಧರ್ಮಗಳು ಕೂಡ ಪ್ರಾಣಿ ಹಿಂಸೆಯನ್ನು, ಮನುಷ್ಯರ ಹಿಂಸೆಯನ್ನು, ಹೆಣ್ಮಕ್ಕಳ ಹಿಂಸೆಯನ್ನು, ಬಡವರ ಹಿಂಸೆಯನ್ನು ಮಾಡ್ತವೆ. ಮತ್ತು ಈ ಧರ್ಮದ ದಂಧೆಯಿಂದ ದುಡ್ಡನ್ನು ಸಂಪಾದಿಸಿಬಿಟ್ಟು ಅದನ್ನು ಜನರಿಗೆ ಬಡ್ಡಿಯಲ್ಲಿ ಕೊಟ್ಟುಬಿಟ್ಟು ಬಡ್ಡಿ ಮೂಲಕ ಬಡವರ ರಕ್ತವನ್ನು ಕೂಡ ಹಿಡ್ತವೆ. ಮನುಷ್ಯರ ಹಿಂಸೆ, ಪ್ರಾಣಿ ಹಿಂಸೆ ಎಲ್ಲ ಧರ್ಮಗಳ ಮುಖ್ಯ ಕಾಯಕ ಆಗಿದೆ. ಫ್ಯಾಕ್ಟ್ ನಂಬರ್ 9, ಎಲ್ಲ ಧರ್ಮಗಳು ಕೂಡ ದುರ್ಬಲವಾಗಿವೆ. ಯಾವುದೇ ಧರ್ಮದಲ್ಲೂ ಕೂಡ ದಮ್ಮಿಲ್ಲ. ವಿಜ್ಞಾನ ಮತ್ತು ವೈಜ್ಞಾನಿಕ ಚಿಂತನೆ ಇರುವ ಜನ ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿದರೆ ಯಾವುದೇ ಧರ್ಮದ ಹತ್ತಿರ ಉತ್ತರ ಇಲ್ಲ. ಬದಲಿಗೆ ಇವರು ಪ್ರಶ್ನೆ ಕೇಳಿದವರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡ್ತಾರೆ. ಪ್ರಶ್ನೆ ಕೇಳುವವರ ಬಾಯಿಗೆ ಬೀಗ ಜಡಿತಾರೆ. ಪ್ರಶ್ನೆ ಕೇಳಿದವರನ್ನೇ ಮರ್ಡರ್ ಮಾಡ್ತಾರೆ. ಹೊರತಾಗಿ ಇವರು ಯಾವತ್ತೂ ಕೂಡ ಮುಕ್ತವಾಗಿ ಚರ್ಚೆಗೆ ಬರಲ್ಲ.
ಅದಕ್ಕಾಗಿಯೇ ಎಲ್ಲ ಧರ್ಮಗಳು ದುರ್ಬಲಗಳಾಗಿವೆ. ಯಾವುದೇ ಧರ್ಮದಲ್ಲೂ ಕೂಡ ದಮ್ಮಿಲ್ಲ. ಯಾವುದೇ ಧರ್ಮ ಕೂಡ ತಾನು ಸೃಷ್ಟಿಸಿದ ಭಕ್ತರನ್ನು ಕಾಪಾಡಲ್ಲ. ಧರ್ಮ ಬರೀ ಭ್ರಷ್ಟ ದುಷ್ಟ ರೇಪಿಸ್ಟರನ್ನಷ್ಟೇ ಕಾಪಾಡುತ್ತೆ. ಧರ್ಮ ಯಾವತ್ತೂ ಕೂಡ ಬಡವರನ್ನು, ಧರ್ಮ ಯಾವತ್ತೂ ಕೂಡ ಹೆಣ್ಮಕ್ಕಳ ಮಾನ ಪ್ರಾಣವನ್ನು ಕಾಪಾಡಲ್ಲ. ಹೇಳ್ತಾರೆ ಇವರು, ನೀವು ಧರ್ಮವನ್ನು ಕಾಪಾಡಿ, ಧರ್ಮ ನಿಮ್ಮನ್ನು ಕಾಪಾಡುತ್ತೆ ಅಂತೇಳಿ. ಸತ್ರು ಕಾಪಾಡಲ್ಲ. ಎಲ್ಲ ಧರ್ಮಗಳು ಕೂಡ ಭ್ರಷ್ಟ ದುಷ್ಟ ರೇಪಿಸ್ಟರನ್ನು, ನಕಲಿ ದೇವಮಾನವರನ್ನು, ಪ್ರೊಪಗಂಡ ಮಾಡೋರನ್ನು ಮಾತ್ರ ಕಾಪಾಡ್ತವೆ. ಯಾವುದೇ ಧರ್ಮಕ್ಕೂ ಕೂಡ ಜನರನ್ನು ಕಾಪಾಡುವ ಯೋಗ್ಯತೆವಿಲ್ಲ. ಈ ಧರ್ಮಗಳನ್ನು, ಈ ನಕಲಿ ಧರ್ಮಗಳನ್ನು ಕಾಪಾಡೋಕೆ ನಕಲಿ ದೇವಮಾನವರ, ಭ್ರಷ್ಟ ದುಷ್ಟ ರೇಪಿಸ್ಟರ, ಅಂಧಭಕ್ತರ ಅವಶ್ಯಕತೆ ಬೀಳ್ತಾ ಇದೆ ಅನ್ನೋದ್ರ ಮೇಲೇ ನಮಗೆ ಗೊತ್ತಾಗತ್ತೆ ಎಲ್ಲ ಧರ್ಮಗಳು ಕೂಡ ದುರ್ಬಲವಾಗಿವೆ ಅಂತೇಳಿ. ಸೊ ಧರ್ಮಗಳೇನಾದರೂ ಸಬಲರಾಗಿದ್ದರೆ ಇವುಗಳ ರಕ್ಷಣೆಗೆ ಯಾಕೆ ಬೇಕು ನಕಲಿ ದೇವಮಾನವರು? ಇವುಗಳ ರಕ್ಷಣೆಗೆ ಯಾಕೆ ಬೇಕು ಅಂಧಭಕ್ತರು? ತನ್ನನ್ನು ತಾನು ಕಾಪಾಡಿಕೊಳ್ಳಕ್ಕಾಗದಿದ್ದರೆ ಈ ನಕಲಿ ಧರ್ಮಗಳು ಹೇಗೆ ಹೆಣ್ಮಕ್ಕಳನ್ನು ಕಾಪಾಡ್ತವೆ? ಧರ್ಮಗಳೆಲ್ಲವೂ ಕೂಡ ದುರ್ಬಲವಾಗಿವೆ. ಫ್ಯಾಕ್ಟ್ ನಂಬರ್ 10, ಎಲ್ಲ ಧರ್ಮಗಳು ಕೂಡ ಎಲ್ಲ ತರಹದ ಭೇದ ಭಾವಗಳನ್ನು ಮಾಡ್ತವೆ. ಬಡ ಜನರ, ಮಹಿಳೆಯರ ಅಧಿಕಾರವನ್ನು ಕಿತ್ತುಕೊಳ್ತವೆ. ಹೆಣ್ಮಕ್ಕಳನ್ನು, ಬಡವರನ್ನು ನಿಯಂತ್ರಣದಲ್ಲಿಡೋಕೇನೆ ಎಲ್ಲ ಕಟ್ಟುಪಾಡುಗಳನ್ನು ರೂಪಿಸುತ್ತವೆ. ಜಾತಿಗಳಿಲ್ಲದ ಧರ್ಮವಿಲ್ಲ, ಭೇದ ಭಾವಗಳಿಲ್ಲದ ಧರ್ಮವಿಲ್ಲ, ಮೇಲು ಕೀಳು ಅನ್ನದ ಧರ್ಮಗಳಿಲ್ಲ. ಹೀಗಾಗಿ ಎಲ್ಲ ಧರ್ಮಗಳು ಕೂಡ ಗಟರೆಯಾಗಿವೆ, ಹೊಲಸು ದಂಧೆಗಳಾಗಿವೆ. ಯಾವುದೇ ಅರ್ಥ ಇಲ್ಲ. ಸೈನ್ಸ್ ಅನ್ನೋದು ಒಂಚೂರು ಇಲ್ಲ. ಬರೀ ಸೂಡೋ ಸೈನ್ಸ್ ಇದೆ. ವಿಜ್ಞಾನ ಏನಾದರೂ ಒಂದು ಆವಿಷ್ಕಾರ ಮಾಡಿಬಿಟ್ರೆ ಇವ್ರಿಗೆ ಒಂದೇ ಹೇಳಕ್ಕೆ ಬರುತ್ತೆ, ಇದನ್ನು ನಾವು ಸಾವಿರಾರು ವರ್ಷಗಳಿಂದ ನಮ್ಮ ಧರ್ಮ ಗ್ರಂಥಗಳಲ್ಲಿ ಓದಿದ್ದೀವಿ, ಅವಾಗಲೇ ಕಂಡುಹಿಡಿದಿದ್ದಾರೆ ಅಂತೇಳಿ. ಸೊ ಈ ಧಾರ್ಮಿಕ ಪಂಡಿತರು, ಢುಂಗಿ ಬಾಬಾಗಳು ಹೇಳೋ ಥರದ್ದು ನಿಜವಾಗಿದ್ದರೆ ನಾವ್ಯಾಕೆ ಇವತ್ತು ಸೈನ್ಸಿಗಾಗಿ, ಟೆಕ್ನಾಲಜಿಗಾಗಿ, ಇಂಟರ್ನೆಟ್ಗಾಗಿ, ಬಿಸ್ನೆಸ್ ಫಂಡ್ಗಾಗಿ ನಾಸ್ತಿಕ ದೇಶಗಳ ಮೇಲೆ ಯಾಕೆ ಡಿಪೆಂಡ್ ಆಗಿದ್ದೀವಿ? ಈಗ ಎಷ್ಟು ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸ್ತಾ ಇದ್ದೇವೋ ಇವೆಲ್ಲವೂ ಕೂಡ ನಾಸ್ತಿಕರ ಕೊಡುಗೆಗಳಾಗಿವೆ. ಸೊ ಈ ಢೋಂಗಿ ಬಾಬಾಗಳು, ಢೋಂಗಿ ಧಾರ್ಮಿಕ ಸಂತರು ಹೇಳೋ ಥರ ಈ ಎಲ್ಲ ಸೈನ್ಸನ್ನು ಸಾವಿರಾರು ಲಕ್ಷಾಂತರ ವರ್ಷಗಳ ಹಿಂದೆಯೇ ಇವರ ಧಾರ್ಮಿಕ ಗ್ರಂಥಗಳಲ್ಲಿ ಬರೆದಿದ್ದರೆ ನೀವ್ಯಾಕೆ ಮೊಬೈಲನ್ನು ಕಂಡುಹಿಡಿಲಿಲ್ಲ? ನೀವ್ಯಾಕೆ ಇಂಟರ್ನೆಟನ್ನು ಕಂಡುಹಿಡಿಲಿಲ್ಲ? ನೀವ್ಯಾಕೆ ಏರೋಪ್ಲೇನನ್ನು ಕಂಡುಹಿಡಿಲಿಲ್ಲ? ಯಾಕೆ ಯುದ್ಧ ವಿಮಾನಗಳನ್ನು ಕೂಡ ಹೊರದೇಶದಿಂದ ತೊಗೊಂಬರ್ಬೇಕಾದ ಪರಿಸ್ಥಿತಿ ಇದೆ? ಏನೂ ಇಲ್ಲ. ಧಾರ್ಮಿಕ ಎಲ್ಲ ಗ್ರಂಥಗಳಿವೆಲ್ಲ ಪಾಖಂಡಗಳಿವೆ, ಅದರಲ್ಲಿ ಏನಿಲ್ಲ. ಬರೀ ಹೊಲಸು ಯೋಚನೆಗಳು, ಬಡವರ ಶೋಷಣೆ ಹೆಂಗೆ ಮಾಡೋದು, ಹೆಣ್ಮಕ್ಕಳ ಶೋಷಣೆ ಹೆಂಗೆ ಮಾಡೋದು, ಮೇಲು ಕೀಳು ಜಾತಿವಾದ ಹೆಂಗೆ ಮಾಡೋದು, ಮೂಢನಂಬಿಕೆಗಳನ್ನು ಹೆಂಗೆ ಹಬ್ಬಿಸೋದು, ಜನರನ್ನು ಹೆಂಗೆ ದೋಚೋದು, ಇವೇ ವಿಚಾರಗಳಿವೆ. ಸೈನ್ಸ್ ಅನ್ನೋದು 1% ಇಲ್ಲ. ಸೊ ಸೈನ್ಸ್ ಗ್ರೇಟ್ ಇದೆ ಅನ್ನೋದನ್ನು ಒಪ್ಕೊಂಡ್ಬಿಟ್ರೆ ಇವರ ಧರ್ಮಗಳು ತಳಬುಡ ಇಲ್ದಂಗೆ ಕಾಣೆ ಆಗ್ತವೆ. ಅದಕ್ಕಾಗಿ ಇವರು ಸೈನ್ಸೇ ನಮ್ಮ ಧರ್ಮದಿಂದ ಹುಟ್ಟಿದೆ ಅನ್ನೋ ಒಂದು ಬೊಗಳೆ ಬಿಡೋಕ್ಕೆ ಶುರು ಮಾಡ್ತಾರೆ. ಈ 10 ಫ್ಯಾಕ್ಟ್ಸ್ಗಳ ಆಧಾರದ ಮೇಲೆ ನಮಗೇನು ಗೊತ್ತಾಗುತ್ತಪ್ಪ ಅಂತಂದರೆ ಎಲ್ಲ ಧರ್ಮಗಳು ಕೂಡ ದಂಧೆಗಳಾಗಿವೆ, ಸ್ಕ್ಯಾಮ್ ಆಗಿವೆ, ಬೋಗಸ್ ಆಗಿವೆ, ದುರ್ಬಲವಾಗಿವೆ. ಹೀಗಾಗಿ ಇವುಗಳಿಗಾಗಿ ನಮ್ಮ ಟೈಮನ್ನು ವೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ, ನಮ್ಮ ದುಡ್ಡನ್ನು ವೇಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ನಾವೆಷ್ಟು ಈ ಧರ್ಮಗಳಿಂದ ದೂರ ಇರ್ತೀವೋ ಅಷ್ಟು ನಾವು ನಮ್ಮ ಲೈಫಲ್ಲಿ ಖುಷಿಯಾಗಿರ್ತೀವಿ, ಸಕ್ಸಸ್ಫುಲ್ ಆಗಿರ್ತೀವಿ, ಸೇಫ್ ಆಗಿರ್ತೀವಿ, ಇನ್ನೊಂದು 4 ದಿನ ಬದುಕ್ತೀವಿ. ಸೊ ಅದನ್ನು ಬಿಟ್ಟು ಧರ್ಮಾಂಧರಾಗಿಬಿಟ್ಟು ಬೇರೆಯವರ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಹೋಗೋದು, ಇಲ್ಲ ನಮ್ಮ ದುಡ್ಡನ್ನು, ಟೈಮನ್ನು ಇವುಗಳಿಗೆ ಕೊಡೋದು ಮಾಡಿದರೆ ನಾವು ದುಃಖಿ ಆಗ್ತೀವಿ, ಬಡತನದಲ್ಲಿ ಬಿದ್ದು ಒದ್ದಾಡ್ತೀವಿ. ಇಷ್ಟೇ ಇದೆ. ಅದಕ್ಕಾಗಿ ನೀವು ಈ ಧರ್ಮಗಳ ದಂಧೆಯಿಂದ ಹೊರಬನ್ನಿ, ಮೂಢನಂಬಿಕೆಯಿಂದ ಹೊರಬನ್ನಿ. ನಿಮ್ಮ ಟೈಮನ್ನು ಮತ್ತು ದುಡ್ಡನ್ನು ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ನಿಮ್ಮ ಲೈಫಲ್ಲಿ ಸಕ್ಸಸ್ಫುಲ್ ಆಗಿ. ನಾಸ್ತಿಕರಾಗಿರೋರು ಜಾಸ್ತಿ ಖುಷಿಯಾಗಿದ್ದಾರೆ, ಜಾಸ್ತಿ ಸಕ್ಸಸ್ಫುಲ್ ಆಗಿದ್ದಾರೆ. ಬಡತನದಲ್ಲಿ ಇವತ್ತು ಯಾರು ಬಿದ್ದು ಓದಾಡ್ತಾ ಇದ್ದಾರಲ್ಲ ಅವರೆಲ್ಲ ದೊಡ್ಡ ದೊಡ್ಡ ಭಕ್ತರು, ಧರ್ಮಾಂಧರೇ. ಈ ರೀತಿ ಬಡತನದಲ್ಲಿ, ಶೋಷಣೆಯಲ್ಲಿ, ಅಂಧಕಾರದಲ್ಲಿ ಬಿದ್ದು ಓದಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸೊ ಅದಕ್ಕಾಗಿ ಸೈನ್ಸನ್ನು ನಂಬಿ, ಫಾಲೋ ದ ಸೈನ್ಸ್, ಮತ್ತು ನಿಮ್ಮ ಟೈಮನ್ನು, ದುಡ್ಡನ್ನು ಸರಿಯಾಗಿ ಮ್ಯಾನೇಜ್ ಮಾಡಿ. ಒಂದು ವೇಳೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ, ಮನಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕಲಿಯುವ ಆಸೆ ಇದ್ದರೆ roaringbusinesschool.com ವಿಸಿಟ್ ಮಾಡಿ ಮತ್ತು ಕಲೀರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.